ಇವತ್ತು ನಾವು ನೋಡ್ತಿರೋದು ಜುಜುಟ್ಸು ಕೈಸೆನ್ ಸೀಸನ್ 1 ಎಪಿಸೋಡ್ 21. ಈ ಎಪಿಸೋಡ್ ಆರಂಭದಲ್ಲಿ ಜುಜುಟ್ಸು ಶಾಲೆಯಿಂದ ತಪ್ಪಿಸ್ಕೊಂಡು ಬಂದಲ್ಲ ಡಮ್ಮಿ ಪೀಸು, ಅವನೊಂದು ಸುರಂಗದೊಳಗೆ ಹೋಗ್ತಾ ಇರ್ತಾನೆ. ಈ ಸುರಂಗನ ಈ ಜಂತುಗಳೇ ಅಲ್ಲಿಂದ ತಪ್ಪಿಸ್ಕೊಂಡ್ ಬರಕ್ ಮಾಡಿದ್ದಾರೆ ಅನ್ಸುತ್ತೆ. ಅವನಿಂದ ಏನೋ ಒಂಥರ ಶಬ್ದ ಕೇಳತ್ತೆ, ಏನದು ಅಂತ ತಿರುಗಿ ನೋಡ್ತಾನೆ. ಮೇಲಿಂದ ಗಿಡ ಜಂತು ಕೆಳಗ್ ಬಿಡತ್ತೆ. ಗೋಜು ಕೊಟ್ಟಿರೋ ಹೊಡೆತಕ್ಕೆ ನಾಶ ಆಗಿರತ್ತೆ ಅನ್ಕೊಂಡೆ. ಪರವಾಗಿಲ್ಲ, ಗಟ್ಟಿ ಜೀವ ಉಳ್ಕೊಳ್ತು. ಆದ್ರೆ ಅದ್ರ ಅರ್ಧ ಕೈ ಮತ್ತೆ ದೇಹ ಇರಲ್ಲ. ನೋವಿಂದ ಸುಸ್ತಾಗಿ ಕೆಳಗ್ ಬಿದ್ದು ನರಳುತ್ತಾ ಇರತ್ತೆ. ಅದನ್ನ ಡಮ್ಮಿ ಪೀಸು ಸೈಕೋ ತರ ನೋಡ್ತಾನೆ. ಸರಿ, ನೀನ್ ತುಂಬಾ ಒದ್ದಾಡ್ತಿದ್ಯಾ, ನಿನಗ್ ಮುಕ್ತಿ ಕೊಡ್ತೀನಿ ಅಂತ ದುರ್ಬಲವಾಗಿ ಬಿದ್ದಿರೋ ಗಿಡನ ನಾಶ ಮಾಡಕ್ಕೆ ಕತ್ತಿ ತಗೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಅವನಿಂದ ಮೆಹಿತೋ ಬಂದು, ನಿನ್ ಮನುಷ್ಯ ತರ ನಡ್ಕೊಳೋ, ಯಾಕೆ ಇಷ್ಟು ಕಾಡಾಗಿದ್ಯಾ ಅಂತ ತಡಿತಾನೆ. ಸರಿ ಬಿಡು, ನೀನ್ ಹೋಗಿದ್ ಕೆಲ್ಸ ಏನಾಯ್ತು ಅಂತ ಡಮ್ಮಿ ಪೀಸ್ ಕೇಳ್ತಾನೆ. ಮೆಹಿತೋ ಒಳಗೋಗಿ ಒಂದಲ್ಲ ಎರಡಲ್ಲ 6 ಸುಕುನ ಬೆಳ್ಳುನು ತಂದಿದ್ದಾನೆ. ಜೊತೆಗೆ 3 ಡೀಮನ್ ಡೆತ್ ಪೇಂಟಿಂಗ್ ಅನ್ನೋ ಜಂತುನ್ ತಂದಿದ್ದಾನೆ. ಜಂತುನೋ ಏನೋ ಸರಿಯಾಗಿ ಗೊತ್ತಿಲ್ಲ, ಸಿರಮ್ ತರ ಒಂದ್ ಸಣ್ಣ ಬಾಟ್ಲಿಯಲ್ಲಿ ತೋರಿಸ್ತಾರೆ. ಈ ಕಡೆ ಜುಜುಟ್ಸು ಶಾಲೆಯಲ್ಲಿ 2 ಶಾಲೆ ಪ್ರಿನ್ಸಿ, ಗೋಜೋ, ಹೊಸ ಟೀಚರು ಮತ್ತೆ ಹ್ಯಾಕಿಂಗ್ ಹುಡುಗಿ, ಜೊತೆಗೆ ಹಿರೇಮನುಷ್ಯ ಎಲ್ಲರೂ ಸೇರಿ ಆ ಜಗಳದಲ್ಲಿ ಎಷ್ಟು ಜನ ಸತ್ರು, ಏನಾಯ್ತು ಅಂತ ಚರ್ಚೆ ಮಾಡ್ತಾ ಇರ್ತಾರೆ. ನಡೆದಿರೋ ಈ ಜಗಳದಲ್ಲಿ ಟೋಕೆ ಶಾಲೆ ಪೈಕಿ ಗೋಜೋ ಮತ್ತೆ ಪ್ರಿನ್ಸಿನ್ ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲರೂ ಸತ್ತೋಗಿರ್ತಾರೆ. ಸುಕುನನ್ ಬೆರಳನ್ನು ತಗೊಂಡೋಗಿದ್ದಾರೆ ಅಂತ ಹಿರೇಮನುಷ್ಯ ಹೇಳ್ತಾನೆ. ಈ ಕಡೆ ಬೀಚ್ ಹತ್ರ ಜಡೆ, ಮೆಹಿತೋ, ಗಿಡ ಮತ್ತೆ ಬೆಂಕಿ ಜಗಳಕ್ ಮುಂಚೆ ಏನ್ ಡಿಸ್ಕಸ್ ಮಾಡ್ತಿದ್ರು ಅಂತ ತೋರಿಸ್ತಾರೆ. ಹೇಗಾದ್ರೂ ಆ ಬೆರಳನ್ನ ಸ್ಟೋರ್ ರೂಮ್ಗೆ ಹೋಗಿ ತರಬೇಕು ಅಂತ ಅನ್ಕೊಂತಾರೆ. ಜಡೆ ಜೂನ್ಪೆ ಮನೆಯಲ್ಲಿ ಒಂದ್ ಬೆರಳನ್ನ ಇಟ್ಟಿರ್ತಾನಲ್ಲ, ಅದ್ರ ಜೊತೆಗೆ ಮೆಹಿತೋ ಶಕ್ತಿಯದ್ದಂತ ಒಂದು ವಸ್ತುನ ಇಟ್ಟಿರ್ತಾನೆ. ಆ ಒಂದು ವಸ್ತು GPS ತರ ವರ್ಕ್ ಆಗತ್ತೆ, ನೀನ್ ಹೋಗಿ ಆರಾಮಾಗಿ ಆ ಬೆರಳನ್ನ ತರ್ಬೋದು ಅಂತ ಹೇಳ್ತಾನೆ. ಯಾಕೆ ಇಷ್ಟು ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ, ಜುಜುಟ್ಸು ಶಾಲೆನ ತೆಂಗನ್ ಅನ್ನೋ ಮಂತ್ರವಾದಿ ಕಾವಲ್ ಕಾಯ್ತಾ ಇರ್ತಾನೆ. ಅವನು ಒಂದು ಮರದ ತರ ಇರ್ತಾನಂದೆ, ಆದ್ರೆ ಸಾವೇ ಇಲ್ದಿರೋ ಶಕ್ತಿ ಅವನಿಗಿರತ್ತೆ. ಇವನು ಗೋಜೋಗಿಂತ ಶಕ್ತಿಶಾಲಿನ ಅಂದ್ರೆ ಇಲ್ಲ, ಅವನಿಗೆ ಚಿರಂಜೀವಿ ವರ ಇರತ್ತೆ, ಆದ್ರೆ ವಯಸ್ಸು ಆಗತ್ತೆ, ನೋವು ಆಗತ್ತೆ. ಅದರಿಂದ ಅವನು ಯಾರಿಗೂ ವಿರುದ್ಧವಾಗಿ ನಿಲ್ದೆ ನ್ಯೂಟ್ರಲ್ ಆಗಿರ್ತಾನೆ. ಜುಜುಟ್ಸು ಶಾಲೆಯಲ್ಲಿ 1000ಕ್ಕೂ ಹೆಚ್ಚು ಬಾಗಿಲು ಇರೋದ್ರಿಂದ ಆ ಬೆರಳು ಎಲ್ಲಿದೆ ಅಂತ ಹುಡ್ಕಕ್ ಈಸಿ ಆಗ್ಬೇಕಲ್ಲ, ಅದಕ್ಕೆ ಈ ಪ್ಲಾನ್ ಅನ್ನು ಮಾಡಿರ್ತಾರೆ. ಅಷ್ಟೇ ಅಲ್ಲ, 31 ಅಕ್ಟೋಬರ್ ಶಿಬುಯಾದಲ್ಲಿ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ಈ ಮಾಯ ಪರದೆ ಹೇಗಿರ್ಬೇಕು, ಎಷ್ಟು ಗಟ್ಟಿಯಾಗಿರ್ಬೇಕು ಅಂತ ನೋಡ್ಬೇಕಲ್ವಾ, ಅದಕ್ಕೆ ಇದೊಂಥರ ಟೆಸ್ಟ್ ಅಂತ ಜಡೆ ಹೇಳ್ತಾನೆ. 31ನೇ ತಾರೀಕು ಶಿಬುಯಾದಲ್ಲಿ ಗೋಜೋನ ಸೆರೆ ಹಿಡಿಯಕ್ಕೆ ಪ್ಲಾನ್ ಮಾಡಿರ್ತಾರೆ. ಸುಮ್ನೆ ಅಷ್ಟು ದೂರ ಯಾಕೆ ಕಾಯೋದು, ಯೂಜಿನ್ ತರೋಣ, ಬೆರಳು ನುಂಗ್ಸೋಣ, ಮುಗೀತು ಕತೆ, ಸುಕುನ ವಾಪಸ್ಸು, ನಮ್ ಯುಗನೂ ವಾಪಸ್ಸು ಅಂತ ಬೆಂಕಿ ಹೇಳ್ತಾನೆ. ಅದು ಬೇಡ, ಸುಕುನ ಆಗ್ಲಿ ಯೂಜಿ ಆಗ್ಲಿ ಜುಜುಟ್ಸುಗೂ ಆಪತ್ತು, ನಮಿಗೂ ಆಪತ್ತು. ಜಡೆಗೆ ಏನ್ ಚಿಂತೆ ಅಂದ್ರೆ, ಸುಕುನನೇನಾದ್ರೂ ಈಗ್ಲೇ ತಂದ್ರೆ ಅವ್ನ್ ಯಾರ ಮಾತು ಕೇಳಲ್ಲ, ಅವನ ಮಾತನ್ನೇ ನಾವು ಕೇಳಬೇಕು ಅಂತ. ನಮಗೆ ಯೂಜಿ ಒಬ್ನಿದ್ರೆ ಸಾಕಲ್ಲ, ಉಳ್ದವ್ರನ್ನ ಆರಾಮಾಗಿ ಕೊಲ್ಬೋದಲ್ಲ ಅಂತ ಗಿಡ ಜಂತು ಕೇಳುತ್ತೆ. ಅದನ್ನ ಮಾತ್ರ ಮಾಡ್ಬೇಡ, ಅವನು ಯಾರೋ ಒಬ್ಬನಿಗೋಸ್ಕರ ಇಷ್ಟು ಸೈಲೆಂಟ್ ಆಗಿದ್ದಾನೆ, ಕೆಣಕ್ಕೆ ಯಾಕೆ ವೈಲೆಂಟ್ ಮಾಡ್ಬೇಕು ಅಂತ ಗಿಡ ಕೇಳ್ತಾನೆ. ಒಟ್ನಲ್ಲಿ ಎಲ್ಲಾ ತರದ ಮುನ್ನೆಚ್ಚರಿಕೆ ಕೊಟ್ಟು ಪರ್ದೆ ನೆಳೆಯೋಕೆ ಒಬ್ರು, ದಾಳಿ ಮಾಡಕ್ ಇಬ್ರು, ಬೆರಳನ್ ತರಕ್ ಒಬ್ರು ಅಂತ ಕಳ್ಸಿರ್ತಾನೆ. ಎಲ್ಲ ಪ್ಲಾನ್ ಪ್ರಕಾರನೇ ಹೋಗಿರತ್ತೆ. ಆದ್ರೆ ಬೋಡ ಮಾತ್ರ ಅಲ್ಲಿ ಸಿಕ್ಕಾಕೊಂಡಿರ್ತಾನೆ. ಬೋಡಂಗ್ ಹೊಡೆದು ಯಾರ್ ನಿನ್ನ ಕಳ್ಸಿದ್ದು ಅಂತ ಕೇಳ್ತಾರೆ. ತಲೆ ತುಂಬಾ ಬಿಳಿ ಕೂದ್ಲು, ನೈಟಿ ಹಾಕೊಂಡಿದ್ದಂತ ಮಗು, ಹುಡ್ಗಿನ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಅವ್ನು ಹೇಳ್ತಾನೆ. ಹೈ ಕಮ್ಯುನಿಟಿ ಅವರು, ಏನ್ ಇವನು ಕೆಲ್ಸ ಹೇಳಿದ್ದು ಹುಡ್ಗಿನ ಒಂದ್ ಸರ್ತಿ ಮಗು ಅಂತಾನೆ ಅಂತ ಕನ್ಫ್ಯೂಸ್ ಆಗಿ ಸುಮ್ನ ಬಿಡ್ತಾರೆ. ಇಷ್ಟು ದೊಡ್ಡ ಅವಂತರ ಆದ್ಮೇಲೆ ಎಕ್ಸ್ಚೇಂಜ್ ಇವೆಂಟ್ ನ ನಿಲ್ಸ್ಬೇಕು ಅಂತ 2 ಪ್ರಿನ್ಸಿ ಡಿಸೈಡ್ ಮಾಡ್ತಾರೆ. ಆದ್ರೆ ಗೋಜೋನೆ, ಅದನ್ನ ಡಿಸೈಡ್ ಮಾಡಕ್ ನಾವ್ಯಾರು, ಸ್ಟೂಡೆಂಟ್ ಡಿಸೈಡ್ ಮಾಡ್ಲಿ ಅಂತ ಸ್ಟೂಡೆಂಟ್ಸ್ ಹತ್ರ ಹೋಗಿ ಕೇಳ್ತಾನೆ. ಎಲ್ಲರೂ ಹೆಚ್ಚು ಕಮ್ಮಿ ಬೇಡ ಅನ್ನೋ ನಿರ್ಧಾರದಲ್ಲೇ ಇರ್ತಾರೆ. ತೋದನೆ, ಇಷ್ಟು ಸಣ್ಣ ಪುಟ್ಟ ದಾಳಿಗೆ ನಾವ್ ಇಷ್ಟೊಂದು ಬಲಹೀನರಾಗ್ಬಿಟ್ರೆ ಮುಂಬರೋ ದೊಡ್ಡ ದಾಳಿಗೆ ಏನಾಗ್ಬೇಕು, ಎಲ್ಲರೂ ಬಲಶಾಲಿಗಳಾಗ್ಬೇಕು ಅಂದ್ರೆ ನಮ್ ನಡುವೆನೆ ಪೈಪೋಟಿಗಳಿರ್ಬೇಕು. ಅದಕ್ಕೆ ಈ ಎಕ್ಸ್ಚೇಂಜ್ ಇವೆಂಟ್ ನಡಿಲೇಬೇಕು ಅಂತ ಹೇಳ್ತಾನೆ. ತೋದೋ ಹೇಳ್ತಿರೋದು ಸರಿನೇ ಅಲ್ಲ, ಎಲ್ಲರೂ ಅವ್ನು ಹೇಳೋದು ಒಳ್ಳೇದಕ್ಕೆ ಅಂತ ಡಿಸೈಡ್ ಆಗಿ ಎಕ್ಸ್ಚೇಂಜ್ ಇವೆಂಟ್ ಮಾಡಕ್ಕೆ ಸರಿ ಅಂತ ಹೇಳ್ತಾರೆ. ಗೋಜೋ ಯಾವ ಆಟಗಳನ್ನ ಆಡ್ಬೇಕು ಅಂತ ಆಯ್ಕೆ ಮಾಡಕ್ಕೆ ಒಂದ್ ಪೆಟ್ಟಿಗೆಯಲ್ಲಿ ಆಟಗಳ ಹೆಸರನ್ನ ಬರೆದು ಅದ್ರಲ್ಲಿ ಒಂದು ಆಯ್ಕೆ ಮಾಡಕ್ಕೆ ಯೂಜಿ ಕೈಯಲ್ಲಿ ಕೊಡ್ತಾನೆ. ಯೂಜಿ ಬೇಸ್ ಬಾಲ್ನ ಆರಿಸ್ತಾನೆ. ಎಲ್ಲರೂ ಶಾಕ್ ಆಗ್ತಾರೆ. ಪ್ರತಿ ವರ್ಷ 1ನೇ ದಿನ ಗುಂಪು ಆಟ, 2ನೇ ದಿನ ಒಂಟಿ ಆಟ, ಅಂದ್ರೆ ಸಿಂಗಲ್ ಒಬ್ಬೊಬ್ರೆ ಆಡ್ತಾರಲ್ಲ, ಅದಕ್ಕೇನಂತಾರೆ, ಅಥ್ಲೆಟಿಕ್ಸಾ ಏನಂತಾರೆ, ಏನೋ ಒಂದು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಆದ್ರೆ ಈ ವರ್ಷ 2 ದಿನನೂ ಗುಂಪು ಆಟ ಇದೆಯಲ್ಲ ಅಂತ ಒಬ್ರು ಮುಖ ಒಬ್ರು ನೋಡ್ತಾ ಇರ್ತಾರೆ. ಗೋಜನೆ ಒಂದ್ ಚೇಂಜ್ ಇರ್ಲಿ ಅಂತ ಈಗ ಮಾಡಿರ್ತಾನೆ. ಮಾರನೇ ದಿನ ಎಲ್ಲರೂ ಬೇಸ್ಬಾಲ್ ಆಡ್ತಾ ಇರ್ತಾರೆ. ಈ ಬೇಸ್ಬಾಲ್ ಹೆಂಗ್ ಆಡ್ತಾರೆ, ಇದ್ರ ರೂಲ್ಸ್ ಏನು ಅಂತ ಅಷ್ಟೊಂದು ನಂಗೆ ಗೊತ್ತಿಲ್ಲ. ಇದು ಕ್ರಿಕೆಟ್ ತರನೇ ಅನ್ಸತ್ತೆ, ನನ್ ತರನೇ ಅನ್ಸತ್ತೆ. ಈ ಹಾರೋ ಹುಡುಗಿನು ರೂಲ್ಸ್ ಗೊತ್ತಿಲ್ಲದೆ ಔಟ್ ಆಗ್ಬಿಡ್ತಾಳೆ. ನೆಕ್ಸ್ಟ್ ಕಾಮು ಬ್ಯಾಟಿಂಗ್ ಬರ್ತಾನೆ. ಯೂಜಿನ್ ನೋಡಿ
ಏನೋ ಸ್ಪೆಷಲ್ ಗ್ರೇಡ್ ಜಂತುನ ಆರಾಮಾಗಿ ಹೊಡೆದ್ಬಿಟ್ಟಂತೆ. ಸರಿ, ನೀನ್ ಯಾಕೆ ಜುಜುಟ್ಸು ಶಾಲೆಗೆ ಸೇರಿದೆ ಅಂತ ಕೇಳ್ತಾನೆ. ನಾನೆಲ್ಲಿ ಸೇರ್ದೆ ಗುರು, ಎಳ್ಕೊಂಬಂದ್ ಹಾಕಿದ್ರು ಇಲ್ಲಿ ಬಿದ್ದಿದ್ದೀನಿ ಅಂತ ಯೂಜಿ ಹೇಳ್ತಾನೆ. ಆದ್ರೆ ನಂಗೊಂದ್ ಆಸೆ ಇದೆ, ನನ್ ಸತ್ತಾಗ ಎಲ್ಲರೂ ಕಣ್ಣೀರಾಗ್ಬೇಕು, ಅದನ್ನ ಹೇಗ್ ಮಾಡ್ಬೇಕು ಅಂತ ಇಲ್ಲಿ ಬಂದ್ಮೇಲೆ ಕಲ್ತೆ ಅಂತ ಹೇಳ್ತಾನೆ. ಕಾಮು ಯೂಜಿ ಹತ್ರ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿದ್ದ ಅಂತ ಗ್ಯಾಪ್ ಅಲ್ಲಿ ಅವನನ್ನ ಔಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ತೋದ ಬರ್ತಾನೆ. ಯೂಜಿಗೆ ಬ್ರದರ್ ಹಂಗೆ ಹಿಂಗೆ ಅಂತ ಚರ್ಚೆ ಮಾಡ್ತಿರ್ತಾನೆ. ಮಾಕಿ ಬೇಕಂತಾನೆ ಬಾಲ್ನ ಅವನ ಮೇಲೆ ಬೀಸ್ ಹೊಡಿತಾಳೆ, ಅವನಿಗೆ ಹೊಡ್ತಾ ಬೀಳುತ್ತೆ. ಯೂಜಿನ್ ಬಿಟ್ಟು ಎಲ್ಲರೂ ಖುಷಿಯಾಗಿರ್ತಾರೆ. ಅಷ್ಟೊಂದ್ ಸಿಟ್ಟು ತೋದ ಮೇಲೆ. ಈ ಕಡೆ ಕ್ಯೋಟೋ ಪ್ರಿನ್ಸಿ ಮತ್ತೆ ಟೋಕಿಯೋ ಪ್ರಿನ್ಸಿ ಚರ್ಚೆ ಮಾಡ್ತಿರ್ತಾರೆ. ಟೋಕಿಯೋ ಪ್ರಿನ್ಸಿ ಯೂಜಿ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಅಂತ ಕ್ಯೋಟೋ ಪ್ರಿನ್ಸಿ ಕೇಳ್ತಾರೆ. ಅವನು ಸುಕುನನ್ ಅವತಾರ, ನಾವು ರೂಲ್ಸ್ ಫಾಲೋ ಮಾಡೋದಾದ್ರೆ ಮೊದ್ಲು ಅವನ್ನ ಕೊಲ್ಬೇಕು ಅಂತ ಹೇಳ್ತಾರೆ. ನೀನೇನ್ ಅನ್ಕೊಂಡಿದ್ಯಾ ಅಂತ ಟೋಕಿಯೋ ಪ್ರಿನ್ಸಿಗೆ ಕೇಳಿದ್ರೆ, ಅವನಿಂದ ತುಂಬಾ ಜೀವ ಉಳಿದಿದೆ, ಸ್ಪೆಷಲ್ ಗ್ರೇಡ್ ಜಂತುನ ನಾಶ ಮಾಡೋಷ್ಟು ಶಕ್ತಿ ಅವನಿಗಿದೆ, ಆದ್ರೆ ಏನು ನಿನ್ ತರನೇ ನಾನು ಕನ್ಫ್ಯೂಸ್ ಅಲ್ಲೇ ಇದೀನಿ ಅಂತ ಹೇಳ್ತಾರೆ. ಗೋಜೋ ಕ್ಯೋಟೋ ಪ್ರಿನ್ಸಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ನೀನ್ ಏನ್ ಮಾಡ್ತೀಯೋ ಇಲ್ಲೋ ಮೊದ್ಲು ಇವನ್ ಹಿಂಸೆಯಿಂದ ಮುಕ್ತಿ ಕೊಡ್ಸು ಅಂತ ಕೇಳ್ಕೊಂತಾರೆ. ಬೇಸ್ ಬಾಲ್ ಅಲ್ಲಿ ಯೂಜಿ 6 ಹೊಡೆದು ಮ್ಯಾಚ್ ವಿನ್ ಮಾಡ್ತಾನೆ. ಟೋಕಿಯೋ ಶಾಲೆ ವಿನ್ ಆಗಿ ಹ್ಯಾಪಿಯಿಂದ ಈ ಎಪಿಸೋಡ್ ಮುಗಿಸ್ತಾರೆ. ಮುಂದಿನ ಎಪಿಸೋಡ್ಗೆ ಮೆಹಿತೋ ಒಂದಷ್ಟು ಗೋಲ್ಮಾಲ್ ಮಾಡಿಟ್ಟಿದ್ದಾನೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.